ಭೀಮ ಏವ ಚ ಪೂರ್ಣ ಪ್ರಜ್ಞಸ್ಮೃತಿ ಅಸ್ತು ಭಗವತ್ಕಾರ್ಯ ಸಾಧಕಃ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಲಕ್ಷ್ಮೀಪದೇ ಪದಾಂಬೋಜಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ತತ್ರ ಶುರುವಾಗ್ತದೆ ಪ್ರಾಮಾಣ್ಯ ವಿಷಯ ಸಿದ್ಧಾಂತಃ. ತತ್ರ ಜ್ಞಾನಾನಾಂ ಪ್ರಾಮಾಣ್ಯಂ ಅಪ್ರಾಮಾಣ್ಯಂ ಚ ಉತ್ಪತ್ತೌ ಜ್ಞಪ್ತೌ ಚ ಸ್ವತಃ ಏವ ಇತಿ ಸಾಂಖ್ಯಾಃ ಮನ್ಯಂತೆ. ಹಾಗೆ ಅಂದ್ರೆ ಇಲ್ಲಿ ಬೇರೆ ಬೇರೆ ಮತಗಳನ್ನ ವಿಮರ್ಶೆ ಮಾಡ್ತಾ ಇದ್ದಾರೆ. ಪರೀಕ್ಷೆ, ಇದನ್ನೇ ಪರೀಕ್ಷೆ ಅಂತ ಹೇಳೋದು. ಇದು ನಮ್ಮ ಮತದಂತೆ ಇರ್ತದೆ. ಜ್ಞಾನಾನ ಪ್ರಾಮಾಣ್ಯಂ, ಜ್ಞಾನದ ಪ್ರಾಮಾಣ್ಯ ಮತ್ತು ಜ್ಞಾನದ ಅಪ್ರಾಮಾಣ್ಯ ಎರಡೂ ಕೂಡ ಅದು ಉತ್ಪತ್ತಿ ಜ್ಞಪ್ತ ಎರಡು ಬೇಕು. ಆ ಉತ್ಪತ್ತಿ ಆಗೋದು ಗ್ರಹಣ ಮಾಡೋದು ಎರಡೂ ಕೂಡ ಸ್ವತಃ ಏವ. ಯಾವುದು ಜ್ಞಾನವನ್ನ ಉತ್ಪತ್ತಿ ಮಾಡುತ್ತದೋ ಗ್ರಹಿಸ್ತದೋ ಅದೇ ಅದರ ಪ್ರಾಮಾಣ್ಯವನ್ನು ಕೂಡ ಗ್ರಹಿಸ್ತದೆ. ಹಾಗೆ ಅಂತ ಸಾಂಖ್ಯರು ಹಾಗೆ ತಿಳಿತಾರೆ. ಹಾಗೆ ಅಂತ ಉಭಯಂ ಪರತಃ ಏವೇತಿ ನೈಯಾಯಿಕಾಹ. ನೋಡಿ, ನೈಯಾಯಿಕರು ಬಂದರು. ಅವ್ರೇನ್ ಹೇಳ್ತಾರೆ? ಪ್ರಾಮಾಣ್ಯ ಅಂತ ತಿಳಿಯೋದು ಕೂಡ ಪರತಃ, ಅಪ್ರಾಮಾಣ್ಯ ಅಂತ ತಿಳಿಯೋದು ಕೂಡ ಪರತಃ. ಹಾಗೆ ಅಂತ ಅವ್ರು ಯಾಕೆ ಹೇಳ್ತಾರೆ ನೋಡಿ. ತತ್ರ ಜ್ಞಾನಂ ಇಂದ್ರಿಯಾದಿಜನ್ಯಂ, ಪ್ರಾಮಾಣ್ಯಂ ಪುನಃ ಇಂದ್ರಿಯಾದಿ ಗುಣಜನ್ಯಂ. ಹಾಗೆ ಅಂತ ಹೇಳ್ತಾರೆ. ನೋಡಿ, ಜ್ಞಾನ ಬರೋದು ಇಂದ್ರಿಯದಿಂದ. ಪುಸ್ತಕ ನೋಡಿ ಜ್ಞಾನ ಬರುತ್ತದೆ ಇಂದ್ರಿಯದಿಂದ, ಮನಸ್ಸು ಆತ್ಮನಿಗೆ ಬರುತ್ತದೆ. ಹಾಗೆ ಅದರ ಪ್ರಾಮಾಣ್ಯ ನೋಡಿ, ಪ್ರಮಾಣ ಬೇರೆ, ಪ್ರಾಮಾಣ್ಯ ಬೇರೆ. ಪ್ರಾಮಾಣ್ಯ ಎಂಬುದು ಅದು ಜ್ಞಾನದ ಒಂದು ಪ್ರಾಪರ್ಟಿ. ಅದರಿಂದ ಪ್ರಾಮಾಣ್ಯಂ ಪುನಃ ಇಂದ್ರಿಯಾದಿ ಗುಣಜನ್ಯಂ. ಇಂದ್ರಿಯಾದಿ ಗುಣ ಅದು, ಇಂದ್ರಿಯಾದಿಗಳ ಗುಣ ಅದು. ಇಂದ್ರಿಯ ಬೇರೆ, ಇಂದ್ರಿಯಗಳ ಗುಣ ಬೇರೆ. ಅದರಿಂದ ಇಂದ್ರಿಯದಿಂದ ಜ್ಞಾನ ಬರುತ್ತದೆ. ಇಂದ್ರಿಯ ಗುಣ, ಅದು ಇಂದ್ರಿಯ ಗುಣದಿಂದ ಪ್ರಾಮಾಣ್ಯ ಬರುತ್ತದೆ. ಹಾಗೆ ಇದು ಅವರ ವಿಚಾರ. ನೋಡಿ, ಪಟದಲ್ಲಿರುವ ಪಟತ್ವ ಅದು ಬೇರೆ ಅಂತ, ಪಟದಲ್ಲಿರುವ ಗುಣ ಅದು ಬೇರೆ. ಹಾಗೆ ಅಂತ ನೈಯಾಯಿಕರ ಮತ. ಅದೇ ರೀತಿಯಾಗಿ ತಥಾ ಅಪ್ರಾಮಾಣ್ಯಂ ತದ್ದೋಷಜನ್ಯಂ. ಹಾಗೆ ನೋಡು, ಅಪ್ರಾಮಾಣ್ಯ ಬರುತ್ತೆ. ನಾವು ಮಾನಸ ಪ್ರತ್ಯಕ್ಷದಿಂದ ತಿಳಿಯುತ್ತೇವೆ. ಅದರ ಪ್ರಾಮಾಣ್ಯವು ಸಂವಾದ ವಿಸಂವಾದವಾದ ಅನುಮಾನದಿಂದ ತಿಳಿಯಲ್ಪಡುತ್ತದೆ ಅಂತ ಅನ್ನುತ್ತಾರೆ. ಪ್ರಾಮಾಣ್ಯ ಅಪ್ರಾಮಾಣ್ಯ, ಅಪ್ರಾಮಾಣ್ಯ ಅಂತ ಹೇಗೆ ತಿಳಿತೀವಿ? ಅನುಮಾನದಿಂದ ತಿಳಿತೀವಿ. ಹಾಗೆ ಅಂತ ಹೇಳ್ತಾರೆ. ಇದು ಅವರ ಅಭಿಪ್ರಾಯ. ಏವಂ ಜ್ಞಾನಂ ಅದೇ ಹೇಳ್ತಾರೆ ನೋಡಿ, ಏವಂ ಜ್ಞಾನಂ ಮಾನಸ ಪ್ರತ್ಯಕ್ಷ ವೇದ್ಯಂ ತತ್ ಪ್ರಾಮಾಣ್ಯ ಜ್ಞಾನಂ ಚ. ಅದು ಪ್ರಮಾಣವೋ ಅಲ್ಲವೋ ಎಂಬುದು ಸಂವಾದ ವಿಸಂವಾದ, ಅದು ಒಪ್ಪಿಗೆ ಇದೆಯೋ ಇಲ್ಲವೋ ಹಾಗೆಂಬುದರ ಮೇಲೆ ಅನುಮಾನ. ಲಿಂಗಜನ್ಯಂ. ಹಾಗೆ ಅಂತ ಸಂವಾದ ಅಂದ್ರೆ ಒಪ್ಪಿಗೆ ಇದೆ ಅಂತ ಅರ್ಥ, ವಿಸಂವಾದ ಅಂದ್ರೆ ಒಪ್ಪಿಗೆ ಇಲ್ಲ ಅಂತ. ವಿಸಂವಾದ ರೂಪವಾದ ಲಿಂಗದಿಂದ ಅಂದ್ರೆ ಅನುಮಾನದಿಂದ ಅದು ಹುಟ್ಟುತ್ತದೆ. ನೋಡಿ, ಜ್ಞಾನ ಪ್ರತ್ಯಕ್ಷದಿಂದ ಬರುತ್ತದೆ. ಅದರ ಪ್ರಾಮಾಣ್ಯ ಅಪ್ರಾಮಾಣ್ಯ ಅದು ಅನುಮಾನ ಬರುತ್ತದೆ. ಅದರಿಂದ ಪರತಃ ಅಂತ ಹೇಳ್ತಾರೆ. ಪ್ರಾಮಾಣ್ಯವೂ ಪರತಃ, ಅಪ್ರಾಮಾಣ್ಯವೂ ಕೂಡ ಪರತಃ ಅಂತ ಅವರ ಅಭಿಪ್ರಾಯ. ಸಾಧಾರಣ ಕಾರಣಂ ಗುಣ. ಪ್ರಮೇಯ ಸಾಧಾರಣವಾದ ಕಾರಣ ಅದು ಗುಣ. ಅಪ್ರಾಮಾಣ್ಯ ಸಾಧಾರಣ ಅಂದ್ರೆ ಅಲ್ಲಿ ಗುಣ ಇದ್ರೆ ಅದು ಪ್ರಮಾಣ ಅಂತ ಗೊತ್ತಾಗ್ತದೆ, ಅಲ್ಲಿ ದೋಷ ಇದ್ರೆ ಅಪ್ರಮಾಣ ಗೊತ್ತಾಗ್ತದೆ ಅಂತ ಅವರ ವಾದ ಇದೆ. ಪ್ರಾಮಾಣ್ಯಂ ಪರತಃ ಅಪ್ರಾಮಾಣ್ಯಂ ಸ್ವತಃ. ನೋಡಿ, ರಿವರ್ಸ್ ಇದು. ಪ್ರಾಮಾಣ್ಯಂ ಪರತಃ ಅಪ್ರಾಮಾಣ್ಯಂ ಸ್ವತಃ ಇದು ಬೌದ್ಧಾಹ ಅಂತ ಬೌದ್ಧರ ರೀತಿಯಾಗಿ ಹೇಳ್ತಾರೆ ಅಂತ ಹೇಳ್ತಾರೆ.
ಇದು ಬೇರೆಯವರು ಹೇಳತಕ್ಕ ವಿಚಾರ. ಇದು ವಸ್ತುತಸ್ತು ಹಾಗೆಂತ ಮುಂದಿನ ಭಾಗ ಬರ್ತದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ದುಹಾಂತ ಶ್ರೀಕೃಷ್ಣ ಶ್ರೀ ಹರಿಯೇನ.